ನಮಸ್ಕಾರ ಸ್ನೇಹಿತರೆ. 31 ಮೇ 2026 ರಂದು ವರ್ಷದ ಕಾರ ಹುಣ್ಣಿಮೆ ಇದ್ದು, ಇದರ ಪ್ರಭಾವದಿಂದ ಈ 5 ರಾಶಿಗಳಿಗೆ ಭಾರೀ ಅದೃಷ್ಟ ಜೊತೆಗೆ ಎಲ್ಲಾ ಕೆಲಸಗಳಿಗೂ ಯಶಸ್ಸು, ಧನ ಸಂಪತ್ತು ಸಿಗಲಿದೆ. ಹೌದು, ನಮ್ಮ ದೇಶದಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎಂದರೆ ಸಾಕು, ಹಲವು ಪೂಜೆ ಪುರಸ್ಕಾರಗಳು, ದೇವರಿಗೆ ವಿವಿಧ ರೀತಿಯ ಪೂಜೆ ವಿಧಾನಗಳು ಹಾಗೂ ನೈವೇದ್ಯಗಳನ್ನು ಅರ್ಪಿಸುವ ಮೂಲಕ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಅದೇ ರೀತಿ ಮೇ 31 ರಂದು ಕಾರ ಹುಣ್ಣಿಮೆ ಇದೆ. ಇದರ ಪ್ರಭಾವದಿಂದ 5 ರಾಶಿಗಳ ಜನರ ಜೀವನವೇ ಬದಲಾಗಲಿದೆ. ಈ ಚಿಕ್ಕ ಕೆಲಸ ಮಾಡಿ ನೀವು ಇದರ ಫಲವನ್ನು ಪಡೆದುಕೊಳ್ಳಬಹುದು. ಹಾಗಾದರೆ ಬನ್ನಿ, ಆ 5 ಅದೃಷ್ಟವಂತ ರಾಶಿಗಳು ಯಾವುವು ಹಾಗೂ ಯಾವೆಲ್ಲ ರಾಶಿಗಳಿಗೆ ಅದೃಷ್ಟ ಸಿಗಲಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಮಹಾಲಕ್ಷ್ಮಿ ಯೋಗ 2026 ಕಾರ ಹುಣ್ಣಿಮೆಯಂದು ರೂಪುಗೊಳ್ಳಲಿದ್ದು, ಕೆಲ ರಾಶಿಯವರಿಗೆ ಕಹಿಗಿಂತ ಸಿಹಿಯೇ ಹೆಚ್ಚು ನೀಡಲಿದೆ. ಕಾರ ಹುಣ್ಣಿಮೆ ಅಥವಾ ಮಣ್ಣಿನ ಹಬ್ಬವನ್ನು ಮೇ 31 ರಂದು ಆಚರಿಸಲಾಗುತ್ತದೆ. ಇದನ್ನು ರೈತರ ಹಬ್ಬ ಎಂದು ಕರೆಯಲಾಗುತ್ತದೆ. ಬೇಸಿಗೆ ಮುಗಿದು ಮುಂಗಾರು ಮಳೆ ಆರಂಭವಾಗುವ ಸಮಯದಲ್ಲಿ ಬರುವ ಈ ಹಬ್ಬದಂದು ರೈತರು ಎತ್ತುಗಳನ್ನು ಸುಂದರವಾಗಿ ಅಲಂಕರಿಸಿ ಪೂಜಿಸುತ್ತಾರೆ. ಈ ದಿನ ಜ್ಯೋತಿಷ್ಯದಲ್ಲೂ ವಿಶೇಷವಾಗಿದ್ದು, ಶುಭ ಯೋಗಗಳಲ್ಲಿ ಒಂದಾದ ಮಹಾಲಕ್ಷ್ಮಿ ಯೋಗ ರೂಪುಗೊಳ್ಳಲಿದೆ. ಮೇ 31 ರಂದು ಚಂದ್ರನು ವೃಶ್ಚಿಕ ರಾಶಿಗೆ ಸಂಚಾರ ಮಾಡಲಿದ್ದಾನೆ. ವೃಶ್ಚಿಕ ರಾಶಿಗೆ ಮಂಗಳ ಗ್ರಹ ಅಧಿಪತಿ. ಹೀಗೆ ಮಂಗಳನ ರಾಶಿಯಲ್ಲಿ ಚಂದ್ರ ಸಾಗುವುದರಿಂದ ಮಹಾಲಕ್ಷ್ಮಿ ಯೋಗ ರೂಪುಗೊಳ್ಳುತ್ತದೆ. ಈ ಯೋಗ ಜಾತಕದಲ್ಲಿ ಉತ್ತುಂಗ ಸ್ಥಾನದಲ್ಲಿರುವ ರಾಶಿಗಳಿಗೆ ಹಠಾತ್ ಆರ್ಥಿಕ ಲಾಭವನ್ನು ನೀಡಬಹುದು. ಹಣದ ಆಗಮನಕ್ಕೆ ಇದ್ದ ಅಡೆತಡೆಗಳು ದೂರವಾಗಿ ಆದಾಯದ ಮೂಲಗಳು ವೃದ್ಧಿಯಾಗುವ ಸಮಯ ಆರಂಭವಾಗಲಿದೆ. ಇದರಲ್ಲಿ ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯ 8ನೇ ಮನೆಯಲ್ಲಿ ಮಹಾಲಕ್ಷ್ಮಿ ಯೋಗ ರೂಪುಗೊಳ್ಳಲಿದೆ. ಈ ಯೋಗ ಮೇಷರಾಶಿಯವರನ್ನು ಸಂಕಷ್ಟಗಳಿಂದ ಪಾರು ಮಾಡುತ್ತದೆ. ವೃತ್ತಿ ಜೀವನದಲ್ಲಿ ಮಾಡಿದ ಪ್ರತಿಯೊಂದು ಕಾರ್ಯವೂ ಶುಭ ಫಲ ನೀಡಲಿದೆ. ಅನಿರೀಕ್ಷಿತ ಸ್ಥಳಗಳಿಂದ ಹಠಾತ್ ಲಾಭಗಳು ದೊರೆಯಬಹುದು. ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದ್ದು, ಕೆಲಸದಲ್ಲಿರುವವರಿಗೆ ಬಡ್ತಿಯ ಬಗ್ಗೆ ಒಳ್ಳೆಯ ಸುದ್ದಿ ಬರಬಹುದು. ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಸಂತೋಷ ಹಾಗೂ ನೆಮ್ಮದಿಯನ್ನು ಅನುಭವಿಸುವಿರಿ. ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ. ನಿಮ್ಮೆಲ್ಲ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುವುದರಿಂದ ಆರ್ಥಿಕ ಸಂಕಷ್ಟಗಳಿಂದ ಪಾರಾಗುವಿರಿ. ಮಿಥುನ ರಾಶಿ. ಮಹಾಲಕ್ಷ್ಮಿ ಯೋಗದಿಂದ ಅನೇಕ ಪ್ರಯೋಜನಗಳನ್ನು ಪಡೆಯುವಿರಿ. ಕುಟುಂಬ ಜೀವನ ಆಹ್ಲಾದಕರವಾಗಿರುತ್ತದೆ. ಜೀವನ ಸಂಗಾತಿಯಿಂದ ಲಾಭ ಸಿಗುವ ಸಾಧ್ಯತೆಗಳಿವೆ. ಜಂಟಿ ವ್ಯವಹಾರದಲ್ಲಿ ತೊಡಗಿರುವವರು ಅನಿರೀಕ್ಷಿತ ಫಲಿತಾಂಶಗಳನ್ನು ಕಾಣಬಹುದು. ಕೆಲಸದಲ್ಲಿ ಸಹೋದ್ಯೋಗಿಗಳು ಹಾಗೂ ಅಧಿಕಾರಿಗಳಿಂದ ಸಹಕಾರ ಸಿಗುತ್ತದೆ. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಯಶಸ್ಸು ಕಾಣುವರು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಫಲಿತಾಂಶಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಬರಲಿದೆ. ಸಿಂಹರಾಶಿ. ಮಹಾಲಕ್ಷ್ಮಿ ಯೋಗದಿಂದ ಅದ್ಭುತ ಫಲಗಳು ದೊರೆಯಲಿವೆ. ಹೊಸ ಉದ್ಯಮಗಳನ್ನು ಆರಂಭಿಸಲು ಇದು ಪ್ರೇರಣೆ ನೀಡುತ್ತದೆ. ಸವಾಲಿನ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಾಯವಾಗುತ್ತದೆ. ಲಕ್ಷ್ಮೀದೇವಿಯ ಅನುಗ್ರಹದಿಂದ ದೊಡ್ಡ ಒಪ್ಪಂದಗಳು ದೊರೆಯಬಹುದು. ವೃತ್ತಿ ಜೀವನವನ್ನು ವಿಸ್ತರಿಸುವ ಅವಕಾಶಗಳು ಸಿಗಲಿವೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಲಾಭ ದೊರೆಯಲಿದೆ. ವಿದೇಶ ಪ್ರವಾಸದ ಅವಕಾಶಗಳು ಸಿಗಬಹುದು. ಈ ಸಂತೋಷ ಪ್ರೇಮ ಹಾಗೂ ವೈವಾಹಿಕ ಜೀವನದಲ್ಲಿಯೂ ಮುಂದುವರಿಯುತ್ತದೆ. ಪರಸ್ಪರ ತಿಳುವಳಿಕೆ ಹೆಚ್ಚಾಗಿ ಸಂಬಂಧ ಬಲವಾಗುತ್ತದೆ. ಸಂಗಾತಿಯೊಂದಿಗೆ ಹೊಸ ಪ್ರಯತ್ನಗಳನ್ನು ಮಾಡಲು ಅವಕಾಶ ಸಿಗುತ್ತದೆ. ಕನ್ಯಾ ರಾಶಿ. ಈ ಮಹಾಲಕ್ಷ್ಮಿ ಯೋಗ ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ನೀಡುತ್ತದೆ. ವ್ಯವಹಾರದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ವಿಶೇಷವಾಗಿ ಐಟಿ, ವೈದ್ಯಕೀಯ ಹಾಗೂ ಕೈಗಾರಿಕಾ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ಸಿಗಲಿವೆ. ಅದೃಷ್ಟ ನಿಮ್ಮ ಕಡೆ ಇದ್ದರೆ ಎಲ್ಲಾ ಪ್ರಯತ್ನಗಳಿಗೂ ಯಶಸ್ಸಿನ ಫಲ ದೊರೆಯುತ್ತದೆ. ಪೂರ್ವಜರ ಆಸ್ತಿಯಿಂದ ಅನಿರೀಕ್ಷಿತ ಲಾಭ ಪಡೆಯುವ ಸಾಧ್ಯತೆ ಇದೆ. ಈಗಾಗಲೇ ಮಾಡುತ್ತಿರುವ ವ್ಯವಹಾರದಿಂದ ಸಾಕಷ್ಟು ಆದಾಯ ಬರಬಹುದು. ಲಾಟರಿ, ಷೇರು ಮಾರುಕಟ್ಟೆ ಮುಂತಾದ ಮೂಲಗಳಿಂದ ಹಠಾತ್ ಆದಾಯ ಸಿಗುವ ಸಾಧ್ಯತೆಯಿದೆ. ಹೊಸ ವಾಹನ, ಮನೆ ಅಥವಾ ಆಸ್ತಿ ಖರೀದಿಸುವ ಅವಕಾಶವೂ ದೊರೆಯಬಹುದು. ಕುಟುಂಬ ಜೀವನ ಸಂತೋಷದಿಂದ ಕೂಡಿರುತ್ತದೆ. ಮಕರ ರಾಶಿ. ಜ್ಯೋತಿಷ್ಯದ ಪ್ರಕಾರ ಬ್ಲೂ ಮೂನ್ ಎಂದರೆ ಒಂದೇ ತಿಂಗಳಲ್ಲಿ ಬರುವ 2ನೇ ಹುಣ್ಣಿಮೆ. ಇದು ಭಾವನಾತ್ಮಕ ತೀವ್ರತೆಯನ್ನು ಹೆಚ್ಚಿಸಿ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳಿಗೆ ಕಾರಣವಾಗಬಹುದು. ಜ್ಯೇಷ್ಠ ಅಧಿಕ ಮಾಸದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಬರುವ ಈ ನೀಲಿ ಚಂದ್ರ ಆಳವಾದ ಭಾವನಾತ್ಮಕ ಶಕ್ತಿಯನ್ನು ಹೊಂದಿರುತ್ತಾನೆ. ಪ್ರತಿಯೊಂದು ರಾಶಿಯವರು ಈ ಶಕ್ತಿಯನ್ನು ವಿಭಿನ್ನವಾಗಿ ಅನುಭವಿಸುವರು.
ಮೇಷರಾಶಿ, ಈ ಹುಣ್ಣಿಮೆಯು ಹಣಕಾಸು, ನಂಬಿಕೆ ಹಾಗೂ ಭಾವನಾತ್ಮಕ ನಿಯಂತ್ರಣದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಹಣಕಾಸಿನ ವಿಚಾರದಲ್ಲಿ ವಿಳಂಬವಾಗಬಹುದು. ಸಂಬಂಧಗಳಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಬಹುದು. ವೃಷಭ ರಾಶಿ, ಸಂಬಂಧಗಳನ್ನು ನಿರ್ಲಕ್ಷಿಸುವುದು ಅಸಾಧ್ಯವಾಗುತ್ತದೆ. ಪ್ರೀತಿ, ಮದುವೆ, ವ್ಯವಹಾರ, ಪಾಲುದಾರಿಕೆ ಹಾಗೂ ಭಾವನಾತ್ಮಕ ನಿರೀಕ್ಷೆಗಳ ಮೇಲೆ ಪರಿಣಾಮ ಬೀಳಬಹುದು. ಮನಸ್ಸಿನ ಮಾತುಗಳನ್ನು ಹೇಳುವ ಸಮಯ ಬರಬಹುದು. ಮಿಥುನ ರಾಶಿ, ಆರೋಗ್ಯ, ದಿನಚರಿ ಹಾಗೂ ಮಾನಸಿಕ ಸಮತೋಲನದ ಕಡೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ಅತಿಯಾದ ಒತ್ತಡ ಅಥವಾ ಅನಿಯಮಿತ ಅಭ್ಯಾಸಗಳು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಕಟಕ ರಾಶಿ, ಪ್ರೀತಿ, ಪ್ರಣಯ, ಸೃಜನಶೀಲತೆ ಹಾಗೂ ಹಿಂದಿನ ಭಾವನಾತ್ಮಕ ಬಾಂಧವ್ಯಗಳು ಮತ್ತೆ ನೆನಪಾಗಬಹುದು. ಹಿಂದೆ ದೂರವಾದವರು ಮತ್ತೆ ಜೀವನಕ್ಕೆ ಬರಬಹುದು. ಸಿಂಹರಾಶಿ, ಮನೆ, ಕುಟುಂಬ ಹಾಗೂ ಭಾವನಾತ್ಮಕ ಭದ್ರತೆಯ ಕಡೆ ಗಮನ ಕೇಂದ್ರೀಕೃತವಾಗುತ್ತದೆ. ಹಳೆಯ ನೆನಪುಗಳು ಹಾಗೂ ಬಗೆಹರಿಯದ ಸಮಸ್ಯೆಗಳ ಬಗ್ಗೆ ಚಿಂತನೆ ನಡೆಸುವ ಸಾಧ್ಯತೆ ಇದೆ. ಕನ್ಯಾ ರಾಶಿ, ಈ ಹುಣ್ಣಿಮೆಯ ಸಮಯದಲ್ಲಿ ಸಂವಹನ ಅತ್ಯಂತ ಮುಖ್ಯವಾಗುತ್ತದೆ. ಪ್ರಮುಖ ಸಂಭಾಷಣೆಗಳು, ದಾಖಲೆಗಳು, ಪ್ರಯಾಣ ಯೋಜನೆಗಳು ಅಥವಾ ಒಡಹುಟ್ಟಿದವರೊಂದಿಗಿನ ಚರ್ಚೆಗಳು ಗಮನ ಸೆಳೆಯಬಹುದು. ಮಾತನಾಡುವ ಮೊದಲು ಯೋಚಿಸುವುದು ಉತ್ತಮ. ತುಲಾ ರಾಶಿ, ಹಣ, ಸ್ವಾಭಿಮಾನ ಹಾಗೂ ಭಾವನಾತ್ಮಕ ಭದ್ರತೆ ಮುಖ್ಯವಾಗುತ್ತವೆ. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ನಿಮ್ಮ ಆದ್ಯತೆಗಳು ಹಾಗೂ ಸಂಪನ್ಮೂಲಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವ ಸಮಯ ಇದು. ವೃಶ್ಚಿಕ ರಾಶಿ, ಭಾವನೆಗಳು ಹೆಚ್ಚು ತೀವ್ರವಾಗಿರಬಹುದು. ನಿಮ್ಮ ವೈಯಕ್ತಿಕ ಸತ್ಯ, ಭಾವನಾತ್ಮಕ ಅಗತ್ಯಗಳು ಹಾಗೂ ಸಂಬಂಧಗಳ ಬಗ್ಗೆ ಸ್ಪಷ್ಟತೆ ಸಿಗಬಹುದು. ಪ್ರತಿಕ್ರಿಯಿಸುವುದಕ್ಕಿಂತ ಶಾಂತವಾಗಿ ಆಲಿಸುವುದು ಉತ್ತಮ. ಧನು ರಾಶಿ, ಈ ಹುಣ್ಣಿಮೆಯು ಆಂತರಿಕ ಜೀವನದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ. ನಿದ್ರೆ, ಮಾನಸಿಕ ಒತ್ತಡ ಹಾಗೂ ಉಪಪ್ರಜ್ಞೆಯ ಆಲೋಚನೆಗಳು ಪ್ರಮುಖವಾಗುತ್ತವೆ. ಕೆಲವು ವಿಷಯಗಳ ಬಗ್ಗೆ ಹೊಸ ಸ್ಪಷ್ಟತೆ ದೊರೆಯಬಹುದು. ಮಕರ ರಾಶಿ, ಸ್ನೇಹಿತರು, ಸಾಮಾಜಿಕ ವಲಯ ಹಾಗೂ ಭವಿಷ್ಯದ ಗುರಿಗಳ ಬಗ್ಗೆ ಸ್ಪಷ್ಟತೆ ಬರಬಹುದು. ಕೆಲವು ದೀರ್ಘಾವಧಿಯ ಯೋಜನೆಗಳನ್ನು ಪುನರ್ವಿಮರ್ಶಿಸುವ ಅಗತ್ಯ ಉಂಟಾಗಬಹುದು. ಕುಂಭ ರಾಶಿ, ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ಇದು. ಕೆಲಸದ ಸ್ಥಳದ ಸಂಭಾಷಣೆಗಳು ಹೆಚ್ಚು ವೈಯಕ್ತಿಕವಾಗಿ ಅನಿಸಬಹುದು. ವೃತ್ತಿ ಜೀವನದ ಹಾದಿ ಸ್ಪಷ್ಟವಾಗಬಹುದು. ಮೀನರಾಶಿ, ಪ್ರಯಾಣ, ಕಲಿಕೆ, ಭವಿಷ್ಯದ ಯೋಜನೆಗಳು ಹಾಗೂ ಜೀವನದ ದಿಕ್ಕಿನ ಬಗ್ಗೆ ಸ್ಪಷ್ಟತೆ ದೊರೆಯುತ್ತದೆ. ಕೆಲವೊಮ್ಮೆ ಹೊಸದನ್ನು ಕಲಿಯುವುದಕ್ಕಿಂತ ಈಗಾಗಲೇ ತಿಳಿದಿರುವ ಸತ್ಯವನ್ನು ಸ್ವೀಕರಿಸುವುದೇ ಹೆಚ್ಚಿನ ಸ್ಪಷ್ಟತೆಯನ್ನು ನೀಡುತ್ತದೆ. ದ್ವಾದಶ ರಾಶಿಗಳ ಮೇಲೆ ರೇವತಿ ನಕ್ಷತ್ರದಲ್ಲಿ ಶನಿಯ ಪ್ರಭಾವ. ಮೇಷರಾಶಿಗೆ ಇದು 12ನೇ ಮನೆಯ ಪ್ರಭಾವವಾಗಿದ್ದು ಕಾರ್ಯಗಳಲ್ಲಿ ನಿಧಾನಗತಿ ಕಂಡುಬರಬಹುದು. ಅತಿ ಹೆಚ್ಚು ಬುದ್ಧಿವಂತಿಕೆಯನ್ನು ಬಳಸಬೇಕಾಗುತ್ತದೆ. ಮನೆಯಲ್ಲಿ ಕುಳಿತುಕೊಂಡರೆ ನಷ್ಟವಾಗಬಹುದು. ಪ್ರಯತ್ನಕ್ಕೆ ತಕ್ಕ ಫಲ ದೊರೆಯುವ ಸಾಧ್ಯತೆ ಇದೆ. ದಶಾಭುಕ್ತಿಗಳಿಗೆ ಅನುಗುಣವಾಗಿ ಸಾಡೆಸತಿಯ ಮೊದಲ ಭಾಗದಲ್ಲಿ ಲಾಭ, ನಷ್ಟ ಅಥವಾ ಮಧ್ಯಮ ಫಲಗಳು ದೊರೆಯಬಹುದು.